ಆಗಿದೆ ಅಂತ ಹೇಳ್ಬಿಟ್ರೆ ಮತ್ತೆ ನೋಡುವ ಈಗ ಇದರಲ್ಲಿ ಅಲ್ಲಿ 50-50 ಹಂಚಿಕೆ ಆಗಿದೆ. ಇಲ್ಲಿ 187 ಕೋಟಿಯಲ್ಲಿ ಯಾರ್ಯಾರು ಆಯ್ತು, ಅದು ಮತ್ತೆ ನೋಡೋದು ಮತ್ತೆ ಬರ್ತಲ್ಲ. ನೀವೀಗ ನಿಮ್ಗೆ ಸರಿಯಾಗಿ ಹೋಗಲು ಅವಕಾಶ ಇಲ್ಲ. ನಿಮ್ಗೆ ನೋಡಿ, ನಿಮ್ಗೆ ಚರ್ಚೆ ಬೇಡವಾ? ನಿಮ್ಗೆ ಚರ್ಚೆ ಬೇಡವಾ ಇದರಲ್ಲಿ? ಸುನಿಲ್, ನೀವೇ ಕೊಟ್ಟರೆ ಅವಕಾಶ ಕೊಟ್ಟು ಮಾತಾಡ್ತಿದ್ದೀರಲ್ಲ. ಈಗ ಇನ್ನೇನು ಸಂಭಾಷಣೆ ಆಗಿದೆ. ಈಗ ಯಾವ ಸಬ್ಜೆಕ್ಟ್ ಆಗ್ತದ? ಕೋಟಿನಲ್ಲಿ ನಾಗೇಂದ್ರನ್ ಜೊತೆಗೆ ಇನ್ನು ಯಾರ್ಯಾರು ಹಂಚಿಕೆ ಎಷ್ಟೆಷ್ಟಾಗಿದೆ ಇವತ್ತೇ ಮುಗಿಸ್ರಿ, ಇವತ್ತೇ ಮುಗಿಸ್ರಿ. ಸುನಿಲ್ ಅವ್ರ ಮಾತಿಗೆ ಈಗ ನಿಮ್ಗೆ ಯಾರಿಗೆ ಲೇಟ್ ಆಗುದಿಲ್ಲ. ಯಾರು ಮಾತಲ್ಲಿ ಬೇಡ ಅಂತ ಹೇಳಿದ್ದಾರೆ, ಯಾರು ಮಾತಾಡೋದು ಬೇಡ ಯಾರಂತ ಹೇಳಿಲ್ಲ. ಈಗ 2.5 ಗಂಟೆ ಆಗಿದೆ, ಇವತ್ತು ಮುಗಿಸ್ಬೇಕು. ಈಗ ಸನ್ಮಾನ್ಯ ಪ್ರತಿಪಕ್ಷ ನಾಯಕರು ಟೆಕ್ನಿಕಲ್ ಆಗಿ ಮಾತಾಡ್ತಿದ್ರು, ಪೊಲಿಟಿಕಲ್ ಆಗಿ ಮಾತಾಡಿಲ್ಲ. ಯಾವಾಗ ಸುನಿಲ್ ಅವ್ರು ಮಾತಾಡಿದ್ರು ಪೊಲಿಟಿಕಲ್ ಆಗಿ, ತಕ್ಷಣ ನೋಡ್ರಿ ಎಲ್ಲ ಎದ್ದು ನಿಂತ್ಕೊಂಡ್ರು. ಆಯ್ತು, ಕೂತ್ಕೊಳ್ಬೋದಿತ್ತಲ್ಲ. ಮಾನ್ಯ ಅಧ್ಯಕ್ಷರೇ, ಯಾಕೆ ರೆಸ್ಪಾನ್ಸ್ ನಾನು ಮಾತಾಡೋದಕ್ಕೆ ವಿರೋಧ ಇಲ್ಲ, ಈಗಲೇ ಮುಗಿಸ್ಬಿಡಿ ಅಂತ ಹೇಳಿದೆ ಅಷ್ಟೇ. ನೀವು ಇಲ್ಲಿ ಯಾರು ಕೂಡ ಮಾತಾಡೋದು ಬೇಡ ಅಂತ ಯಾರು ಕೂಡ ಹೇಳುದಿಲ್ಲ. ಇವತ್ತೇ ಮುಗಿಸ್ಬಿಡಿ ಅಂತ ಹೇಳುವಂತದ್ದು. ಈಗ ಆಗದು ನಮ್ದು ನಾನೇ ಕರೆದಿದ್ದೀನಿ ಶಾಸಕಾಂಗ ಸಭೆ, ಎಲ್ಲರಿಗೂ ಊಟ ಮಾಡಿದ್ದೀನಿ. ಆಯ್ತು, ಈಗ ನಾಳೆ ಎಷ್ಟು ಗಂಟೆ ಬೇಕು? ನೀವು ಎಷ್ಟೋ ನಾಳೆ ನನ್ಗೆ ಅರ್ಧ ಗಂಟೆ ಕೊಟ್ಬಿಡಿ ಸರ್. ನಾಳೆ ಅರ್ಧ ಗಂಟೆ ಮುಖ್ಯಮಂತ್ರಿಗಳು ಈಗ ರಿಪ್ಲೈ ಮಾಡಿ ರೆಡಿ ಆಗಿದ್ದಾರೆ. ಈಗಲೇ ಉತ್ತರ ಕೊಡಕ್ ತಯಾರಾಗಿದ್ದೀನಿ. ಅಲ್ಲ, ಅವ್ರ ಶಾಸಕಾಂಗ ಪಕ್ಷ ಆಯ್ತಾ ಬಿಟ್ಕೊಂಡಿಲ್ಲ. ಈಗ ರಿಪ್ಲೈ ಮಾಡಕ್ ರೆಡಿ ಇದೀವಿ ನಾವು. ಇಲ್ಲಪ್ಪ, 8 ಗಂಟೆ 9 ಗಂಟೆ ಆಗ್ಲಿ ಮುಗಿಸೋಣ. ಇನ್ನೂ 6-7 ಜನ ಇದ್ದಾರೆ ಸರ್. ನಿಮಗೆ ಒಂದೇ ನಿಮಿಷ, ನಿಮಗೆ ಆ ದುಡ್ಡನ್ನ ಡ್ರಾ ಮಾಡಬೇಕು, ಅರ್ಜೆಂಟ್ ಚರ್ಚೆ ಮಾಡ್ಬೇಕಾದ್ರೂ ಅರ್ಜೆಂಟ್ ಇದೆ. ಹಂಗಾಗಲ್ಲ ಅರ್ಜೆಂಟ್ ಅಲ್ಲಿ ಚರ್ಚೆ ಮಾಡಕ್ಕೆ, ಎಲ್ಲರೂ ಚರ್ಚೆ ಮಾಡ್ಬೇಕು. ನೀವು ಒಂದೇ ದಿನದಲ್ಲಿ ಡೆಪಾಸಿಟ್ ಕೊಡ್ತೀರಿ, ಲೋನ್ ಕೊಡ್ತೀರಿ, ಟ್ರಾನ್ಸ್ಫರ್ ಮಾಡ್ತೀರಿ, ಹಂಗಾಗಲ್ಲ. ನಿಮ್ ಸರ್ಟಿಫಿಕೇಟ್ ಡಿಪಾಸಿಟ್ ಅಡ್ಮಿಟ್ ಮಾಡ್ಕೊಳ್ಳೋರು ಯಾರು? ಆ ಡಿಪಾಸಿಟ್ ಮೇಲೆ ಸಾಲ ಕೊಡೋರು ಯಾರು? ಯಾರು ಸ್ಯಾಂಕ್ಷನ್ ಮಾಡೋರು? ಕೋರ್ಟಿಗೆ ಹೋಗೋದೇ ಬೇಡ. ಡಿ.ಕೆ. ಶಿವಕುಮಾರ್ ಅದನ್ನೆಲ್ಲ ನೋಡ್ಕೊಳ್ಳೋರು ಯಾರು? ಅದನ್ನೆಲ್ಲ ಹೇಳ್ಬೇಕು. ನಾಳೆ ಹೇಳ್ತೀನಿ ಅವೆಲ್ಲ. ಇನ್ನೇನಿಲ್ಲ, ಕೇಸ ಇಲ್ಲ. ವಾಪಸ್ ತೆಗೆಸ್ಬಿಡಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ನಾಯಕರ ಹತ್ರನೂ ನಾನು ವಿನಂತಿ ಮಾಡ್ತೀನಿ, ನಿಮ್ಮ ಹತ್ರನೂ ವಿನಂತಿ ಮಾಡ್ತೀನಿ. ಯಾವತ್ತು ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ಇದೆ, ಅವತ್ತು ನೀವು ಹೇಳಿದ ತಕ್ಷಣ ನಾವು ಒಪ್ಕೊಂಡು ಹೋಗಿದ್ದೀರಿ. ಅವ್ರಿಗೆ ಅವ್ರ ಪಾರ್ಟಿ ಹಾಗೆ ಇದೆ, ನಮ್ದು ಅಷ್ಟೇ. ನಾನೇ ಕರೆದಿರೋ ಸಭೆ ಇವತ್ತು, ಬೇರೆ ಯಾರೋ ಕರೆದಿರೋ. ನಾಳೆಗೆ ಅರ್ಧ ಗಂಟೆ ಸಾಕು. ಆಯ್ತು, ಈಗ ನಿಮ್ಗೆಲ್ಲ ಗಡಿಬಿಡಿ ಮಾಡಬೇಡಿ. ಒಂದ್ ನಿಮಿಷ ಪ್ಲೀಸ್.